ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಸರ್ಕಾರದಿಂದ ಬೆಳ್ಳಂಬೆಳಗ್ಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ, ಜೊತೆಗೆ ಇಲ್ಲಿ 1-2 ಕಂತು ಬಂದು ಇದುವರೆಗೂ ಮತ್ತೆ ಬಂದಿಲ್ಲ. ಇವಾಗ 10 ಕಂತಾಗಿದೆ, ನಮಗೊಂದು 2 ಕಂತು ಬಂದಿದೆ, ಇನ್ನು ಕೆಲವರಿಗೆ 1 ಕಂತು ಬಂದಿಲ್ಲ, ಅಂಥವ್ರಿಗೂ ಸಹ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ 10 ಕಂತಿನ ಹಣ ತಗೊಂಡು ಯಾರೆಲ್ಲ 11ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ. ಹಾಗಾದರೆ ಏನು ಸಿಹಿ ಸುದ್ದಿ ಕೊಟ್ಟಿದ್ದಾರೆ, ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂಥೇಳಿ, ಏನು ಮಾಡಬೇಕು 1 ಕಂತಿನ ಹಣ ಬಂದಿಲ್ಲದೆ ಇರೋರು ಎಲ್ಲ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವೀಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು, ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ 11ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ತುಂಬ ಜನ 10 ಕಂತಿನ ಹಣ ತೊಗೊಂಡು ಇವಾಗ 11ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಬೇರೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ, ಫೇಸ್ಬುಕ್ ವಿಡಿಯೋಗಳಲ್ಲಿ ನೋಡಿರ್ತೀರ. ಅಂದರೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ನಾಳೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ನೋಡಿರ್ತೀರ. ಬಟ್ ಆದರೆ ಅದು ನಿಜವಾಗ್ಲೂ ಸುಳ್ಳು. ಯಾವುದೇ ರೀತಿ ಸರ್ಕಾರ ಇನ್ನೂ ಅನೌನ್ಸ್ ಮಾಡಿಲ್ಲ, ನಾವು 11ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ. 11ನೇ ಕಂತಿನ ಹಣನ ಮುಂದಿನ ತಿಂಗಳು 11ನೇ ತಾರೀಕು ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿದೆ. ಅಂತಂದರೆ ಇವಾಗ ಇದೇ ಜೂನ್ 7ನೇ ತಾರೀಕು ಏನು ಎಲೆಕ್ಷನ್ ರಿಸಲ್ಟ್ ಇದೆ ಅಲ್ವಾ, ಅದು ಆದ ನಂತರ 11ನೇ ತಾರೀಕಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 10ನೇ ಕಂತಿನ ಹಣ ಪಡೆಯೋದಕ್ಕೆ ಇದೇ ತಿಂಗಳು 30ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಸೊ ಹಾಗಾಗಿ 11ನೇ ತಾರೀಕಿನ ಎಕ್ಸ್ಪೆಕ್ಟೇಷನ್ ನಾವು 10ನೇ ತಾರೀಕು ನಂತರ, ಅಂದರೆ ಜೂನ್ 10ನೇ ತಾರೀಕು ನಂತರ ಇಟ್ಕೋಬೋದಾಗಿರುತ್ತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ. ಅಂತಂದರೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ರಲ್ವ, ಅದೆಲ್ಲ ಸರ್ಕಾರಕ್ಕೆ ತಿಳಿಯುತ್ತೆ. ಅವರು ಕೂಡ ನಾವು ಯಾವುದೇ ರೀತಿ 11ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ, ಇನ್ನು 10ನೇ ಕಂತಿನ ಹಣನೇ ಕೂಡ ಎಲ್ಲರಿಗೂ ಹಾಕ್ತಾ ಇದ್ದೀವಿ. ಹಾಗೆ ಪೆಂಡಿಂಗ್ ಹಣ ಏನು ಉಳಿದಿದೆ ಅದು ಕೂಡ ನಾವು ಪ್ರತಿದಿನವೂ ಕೂಡ ಅದನ್ನು ಕೂಡ ಚೆಕ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀವಿ. ನಿಮಗೆ 11ನೇ ಕಂತಿನ ಹಣನ ನಾವು ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಾವು ಹಾಕ್ತೀವಿ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ. ಸೊ 11ನೇ ಕಂತಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ 10ನೇ ತಾರೀಕು ನಂತರ ಬರಬಹುದು. ಇನ್ನು 1 ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಸರ್ಕಾರದಿಂದ ಒಂದು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅವರು ಮತ್ತೆ ಹೊಸದಾಗಿ ಅರ್ಜಿನ ಹಾಕಬೇಕಂತೆ, ಮರು ಅರ್ಜಿನ ಸಲ್ಲಿಸಬೇಕಂತೆ. ಅಥವಾ ನಿಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲಿಸಿಕೊಳ್ಳಿ, ಅಥವಾ ನಿಮ್ಮದು ಆಧಾರ್ ಕಾರ್ಡ್ ಏನಾದರೂ KYC ಆಗಿಲ್ವೋ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಂತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಂತೆ. ಅಥವಾ ನೀವು ಹೊಸದಾಗಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸ್ಬೇಕಂತೆ. ಪೋಸ್ಟ್ ಆಫೀಸಲ್ಲಿ ಹೋಗಿ ಒಂದು ಹೊಸದಾಗಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ಆ ಒಂದು ಖಾತೆಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಕೂಡ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದಕ್ಕೂ ಮೊದಲು ಕೂಡ ಸುಮಾರು ಸರಿ ಸರ್ಕಾರದಿಂದನೂ ಕೂಡ ಹೇಳಿದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಹೇಳಿದರು, ಪೋಸ್ಟ್ ಆಫೀಸಲ್ಲಿ ನೀವೊಂದು ಅಕೌಂಟ್ ಓಪನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈ ರೀತಿಯಾದಂಥ ಉದಾಹರಣೆಗಳು ಇದೆ. ತುಂಬ ಜನ ಹೋಗಿ ಅಕೌಂಟನ್ನು ಓಪನ್ ಮಾಡಿಸಿದ್ದಾರೆ. ಅವರಿಗೆ ಅಕೌಂಟ್ ಓಪನ್ ಮಾಡಿಸಿ 1 ವಾರದೊಳಗಾಗಿ ಅವ್ರಿಗೆ ಎಷ್ಟು ಕಂತು ಪೆಂಡಿಂಗ್ ಇತ್ತು ಅಷ್ಟು ಕಂತಿನ ಹಣನೂ ಕೂಡ ಅವ್ರ ಖಾತೆಗೆ ಜಮಾ ಆಗಿದೆ. ಸೊ ಹಾಗಾಗಿ ಸರ್ಕಾರದಿಂದ ಈ ಒಂದು ಮಾಹಿತಿನ ಹೇಳಿದ್ದಾರೆ. ನಿಮ್ಮ ಹೊಸದಾಗಿ ಮರು ಅರ್ಜಿನ ಸಲ್ಲಿಸಿ ಅಥವಾ ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿ. ಅಲ್ಲೇನು ತುಂಬ ಜಾಸ್ತಿ ಪ್ರೈಸ್ ಏನಿರಲ್ಲ, ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಒಂದು 500 ರೂಪೀಸ್ ಒಳಗಡೆ ಫೀಸ್ ತೊಗೋತಾರೆ. ಅದು ಕೂಡ ನಿಮ್ಮ ಅಕೌಂಟಲ್ಲೇ ಇರುತ್ತೆ. ಅಷ್ಟು ಕಟ್ಟಿ ನೀವು ಅಕೌಂಟ್ ಓಪನ್ ಮಾಡಿಸಿದ್ರೆ ಇವಾಗ ಏನು 10 ಕಂತು ಸ್ಟಾರ್ಟ್ ಆಗಿದೆ ಅಲ್ವಾ, ಇನ್ನೊಂದು ವಾರ 15 ದಿನ ಹೋದರೆ 11ನೇ ಕಂತಿನ ಹಣನೂ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮಗೆ 10 ಕಂತಿನ ಹಣ ಒಂದೇ ಸರಿ ಬರಬೇಕಂದ್ರೆ ನೀವು ಹೋಗಿ ಈಗಲೇ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸಿ, 100% ನಿಮಗೆ ಹಣ ಬಂದೇ ಬರುತ್ತೆ. ಅಲ್ಲಿ ಮಾಡಿಸಿದ್ರು ಕೂಡ ನಾವು ಮಾಡಿಸಿದ್ದೀವಿ ಆಲ್ರೆಡಿ, ಆದರೂ ಕೂಡ ನಮಗೆ ಹಣ ಬಂದಿಲ್ಲ ಅನ್ನೋರು ನೀವು ಮತ್ತೆ ಹೊಸದಾಗಿ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಸಲ್ಲಿಸಬೇಕಂತೆ. ಈ ರೀತಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸಲು ನಿಮ್ಮ ಹತ್ರದಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಗೃಹಲಕ್ಷ್ಮಿ ಸಭೆ ಅಂತಲೂ ಕೂಡ ಮಾಡಿ ಅಲ್ಲಿ ಸಾಕಷ್ಟು ಜನಕ್ಕೆ ದುಡ್ಡು ಬರೋ ರೀತಿಯೂ ಮಾಡಿಕೊಟ್ಟಿದ್ದಾರೆ. ಅದನ್ನೇನಾದರೂ ಮತ್ತೆ ನೆಕ್ಸ್ಟ್ ಏನಾದರೂ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ, ನೀವು ಹೋಗಿ ಅಟೆಂಡ್ ಮಾಡಿ. ಅಲ್ಲಿ ಸ್ಪಾಟಲ್ಲೇ ನಿಮಗೆ ಹಣ ಬರೋ ರೀತಿ ಮಾಡಿಕೊಡ್ತಾರೆ. ಅಥವಾ ನೀವೇನಾದರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅಲ್ಲೇ ಹೊಸದಾಗೂ ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರು ಏನು 10 ಕಂತು ಬಿಡುಗಡೆ ಆಗಿದೆ ಅಲ್ವಾ, ಅದು ಬರಲ್ಲ ಅಂತ ಅನ್ಕೋಬೇಡಿ. ಸಾಕಷ್ಟು ಜನಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರು ಪೆಂಡಿಂಗ್ ಹಣ ಏನಿರುತ್ತೆ ಅಷ್ಟು ಹಣನೂ ಕೂಡ ಬಂದಿರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಈ ಒಂದು ಕೆಲಸನ ಹೋಗಿ ಈಗಲೇ ಕಡ್ಡಾಯವಾಗಿ ಮಾಡಿ ಒಂದು ಅಕೌಂಟ್ ಓಪನ್ ಮಾಡಿಸಿ ಅಥವಾ ಒಂದು ಮರು ಅರ್ಜಿನ ಸಲ್ಲಿಸಿ. ಇನ್ನು 11ನೇ ಕಂತಿನೇ ವೆಯ್ಟ್ ಮಾಡ್ತಾ ಇರೋರಿಗೆಲ್ಲರಿಗೂ ಕೂಡ 10ನೇ ತಾರೀಕು ನಂತರ ಬರುತ್ತೆ. ಇವತ್ತಿನ ಮಾಹಿತಿ ಇದಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಇದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದ.